ವೆಲ್ಕಮ್ ಟು ಲಕ್ಷ್ಮಿ ಹೆಲ್ತ್ ಟಾಕ್. ಈ ವಿಡಿಯೋದಲ್ಲಿ ಬೆನ್ನು ನೋವನ್ನು ತಡೆಯುವ ವಿಧಾನಗಳ ಬಗ್ಗೆ ತಿಳಿದುಕೊಳ್ಳೋಣ. ಬೆನ್ನು ನೋವನ್ನು ತಡೆಗಟ್ಟಲು ಮುನ್ನೆಚ್ಚರಿಕಾ ಕ್ರಮಗಳು. ಪ್ರಿವೆಂಟಿವ್ ಮೆಜರ್ಸ್ ಫಾರ್ ಬ್ಯಾಕ್ ಪೇನ್. ಸರಿಯಾದ ಕುಳಿತಿರುವ ಮತ್ತು ನಿಂತಿರುವ ಭಂಗಿಯನ್ನು ಅನುಸರಿಸುವುದು. ಸಿದ್ಧವಾಗಿ ಕುಳಿತುಕೊಳ್ಳಿ. ಬೆನ್ನು ನೇರವಾಗಿಸಿ. ಎಲ್ಬೋ, ಮೊಣಕಾಲು ಮತ್ತು ಕುತ್ತಿಗೆ ಸರಿಯಾದ ಸ್ಥಾನದಲ್ಲಿರಲಿ. ಬಹಳ ಹೊತ್ತಿಗೆ ಕುಳಿತಿದ್ದರೆ ಮಧ್ಯೆ ಮಧ್ಯೆ ಎದ್ದು ನಡೆಯುತ್ತಿರುವುದು ಉತ್ತಮ. ಸರಿಯಾದ ದಿಂಬು ಮತ್ತು ಹಾಸಿಗೆ ಬಳಸುವುದು ಮುಖ್ಯವಾಗಿರುತ್ತದೆ. ಪ್ರಾಪರ್ ಮ್ಯಾಟ್ರಸ್ ಅಂಡ್ ಪಿಲ್ಲೋ. ತುಂಬ ಗಾಢ ಅಥವಾ ತುಂಬ ಮೃದು ಹಾಸಿಗೆಯನ್ನು ಬಳಸಬೇಡಿ. ಹೊಟ್ಟೆಗೆ ಮಲಗದೆ ಪಕ್ಕಕ್ಕೆ ಮಲಗುವುದು ಉತ್ತಮವಾಗಿರುತ್ತದೆ. ಸರಿಯಾದ ತೂಕ ನಿಯಂತ್ರಿಸಿಕೊಳ್ಳಿ. ಮೇಂಟೈನ್ ಎ ಹೆಲ್ತಿ ವೆಯ್ಟ್. ಜಾಸ್ತಿ ತೂಕವಿದ್ದರೆ ಬೆನ್ನು ಮೂಳೆಗೆ ಹೆಚ್ಚುವರಿ ಒತ್ತಡ ಬರುವುದರಿಂದ ಬೆನ್ನು ನೋವು ಹೆಚ್ಚಾಗುತ್ತದೆ. ಸಮತೋಲನದ ಆಹಾರವನ್ನು ಸೇವಿಸಿ. ಯೋಗ ಮತ್ತು ವ್ಯಾಯಾಮ ಮಾಡಿ. ಸರಿಯಾದ ವಸ್ತು ಎತ್ತುವ ಯಂತ್ರವನ್ನು ಬಳಸಿ. ಪ್ರಾಪರ್ ಲಿಫ್ಟಿಂಗ್ ಟೆಕ್ನಿಕ್. ಭಾರಿ ವಸ್ತುಗಳನ್ನು ಎತ್ತುವಾಗ ಬೆನ್ನು ನೇರವಾಗಿಸಿ. ಮೊಣಕಾಲುಗಳನ್ನು ತಗ್ಗಿಸಿ ಎತ್ತಿ. ತಕ್ಷಣ ಕಂಬಳಿಯಂತೆ ಹೊರಗೆ ಎತ್ತಬೇಡಿ. ಇದು ಬೆನ್ನು ಮೂಳೆಯ ಮೇಲೆ ತೀವ್ರ ಒತ್ತಡ ಉಂಟು ಮಾಡುತ್ತದೆ. ನಿಯಮಿತ ವ್ಯಾಯಾಮ ಮತ್ತು ಯೋಗ. ರೆಗ್ಯುಲರ್ ಎಕ್ಸರ್ಸೈಸ್ ಅಂಡ್ ಯೋಗ. ಸ್ಟ್ರೆಚಿಂಗ್ ಮತ್ತು ಹಗ್ಗ ಜಿಗಿತ, ಸ್ಕಿಪ್ಪಿಂಗ್ ಬೆನ್ನು ನೋವನ್ನು ತಡೆಯಲು ಸಹಾಯ ಮಾಡುತ್ತದೆ. ಭುಜಂಗಾಸನ, ಮಾರ್ಜರಿಯಾಸನ, ಬಾಲಾಸನ ಮುಂತಾದ ಯೋಗಾಸನಗಳು ಉತ್ತಮ. ಒತ್ತಡ ಅಥವಾ ಸ್ಟ್ರೆಸ್ ಮತ್ತು ಮಾನಸಿಕ ಆರೋಗ್ಯದ ಸಮತೋಲನ. ತೀವ್ರ ಒತ್ತಡವಿದ್ದರೆ ಸ್ನಾಯುಗಳು ಹಿಗ್ಗುಗಟ್ಟುತ್ತವೆ. ಇದರಿಂದ ಬೆನ್ನು ನೋವು ಉಂಟಾಗುತ್ತದೆ. ಧ್ಯಾನ ಅಥವಾ ಮೆಡಿಟೇಷನ್ ಮತ್ತು ಪ್ರಾಣಾಯಾಮದಿಂದ ಮನಸ್ಸು ಶಾಂತವಾಗಿರುತ್ತದೆ. ಶ್ರೇಷ್ಠ ಆಹಾರ ಮತ್ತು ಪಾನೀಯ. ಹೆಲ್ತಿ ಡಯಟ್ ಅಂಡ್ ಹೈಡ್ರೇಷನ್. ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಶಕ್ತಿದಾಯಕ ಮೂಳೆಗಳಿಗೆ ಮುಖ್ಯವಾಗಿರುತ್ತದೆ. ಹಾಲು, ಬಾದಾಮಿ, ಹುಣಸೆ ಹಣ್ಣು ಮತ್ತು ಹಸಿರು ತರಕಾರಿಗಳನ್ನು ಸೇವನೆ ಮಾಡಿ. ಶರೀರದಲ್ಲಿ ನೀರಿನ ಪ್ರಮಾಣ ಸಮತೋಲನವಾಗಿರಲಿ. ದಿನಕ್ಕೆ ಕನಿಷ್ಠ 8 ಗ್ಲಾಸ್ ನೀರನ್ನು ಕುಡಿಯಿರಿ. ಕಾಲಕಾಲಕ್ಕೆ ತಜ್ಞರ ಸಲಹೆ. ದೀರ್ಘಕಾಲ ಬೆನ್ನು ನೋವಿದ್ದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ. ಸಮಯಕ್ಕೆ ತಕ್ಕ ಚಿಕಿತ್ಸೆ ತೆಗೆದುಕೊಂಡರೆ ಗಂಭೀರ ಸಮಸ್ಯೆಗಳನ್ನು ತಪ್ಪಿಸಬಹುದು. ಬ್ಯಾಕ್ ಪೇನ್ ಮಸಾಜ್. ಮಸಾಜ್ ಮಾಡುವುದರಿಂದ ಬೆನ್ನು ನೋವನ್ನು ಕಡಿಮೆ ಮಾಡಲು ಸಹಾಯಕವಾಗಿದೆ. ಇದು ಸ್ನಾಯು ಶಿಥಿಲಗೊಳ್ಳಲು, ರಕ್ತ ಪರಿಚಲನೆ ಸುಧಾರಿಸಲು ಮತ್ತು ಉರಿಯೂತ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಆಯಿಲ್ ಮಸಾಜ್ ಫಾರ್ ಬ್ಯಾಕ್ ಪೇನ್. ಮಸಾಜ್ ಮಾಡಲು ಬಳಸುವ ಉರಿಯೂತ ಕಡಿಮೆ ಮಾಡುವ ಕೆಲವು ಎಣ್ಣೆಗಳು. ತೆಂಗಿನ ಎಣ್ಣೆ ಸ್ನಾಯು ಶಿಥಿಲಗೊಳ್ಳಲು ಸಹಾಯ ಮಾಡುತ್ತದೆ. ಬಾದಾಮಿ ಎಣ್ಣೆ ಸ್ನಾಯುಗಳಿಗೆ ಶಕ್ತಿಯನ್ನು ನೀಡುತ್ತದೆ. ಯೂಕಲಿಪ್ಟಸ್ ಎಣ್ಣೆ ಉರಿಯೂತವನ್ನು ಕಡಿಮೆ ಮಾಡುತ್ತದೆ. ಮಸಾಜ್ ಮಾಡುವ ವಿಧಾನ. ಸ್ವಲ್ಪ ಬಿಸಿ ಮಾಡಿದ ಎಣ್ಣೆಯನ್ನು ಬೆನ್ನು ನೋವಿನ ಪ್ರದೇಶದಲ್ಲಿ ಹಚ್ಚಿ ಸೌಮ್ಯವಾಗಿ ಗೆರೆಯಾಕಾರದ ಚಲನೆಯಿಂದ ಮಸಾಜ್ ಮಾಡಿ. 10 ರಿಂದ 15 ನಿಮಿಷ ಮಸಾಜ್ ಮಾಡಿದ ನಂತರ 30 ನಿಮಿಷ ಬಿಟ್ಟು ಬಿಸಿನೀರಿನಿಂದ ಸ್ನಾನ ಮಾಡಿರಿ. ಮಸಾಜ್ ಮಾಡುವಾಗ ಗಮನಿಸಬೇಕಾದಂತಹ ವಿಷಯಗಳು. ತೀವ್ರ ಒತ್ತಡ ಏರಬೇಡಿ. ಮೃದು ಚಲನೆಯಿಂದ ಮಸಾಜ್ ಮಾಡಿ. ಸ್ನಾನ ಮಾಡುವ ಮೊದಲು ಅಥವಾ ಮಲಗುವ ಮುನ್ನ ಮಸಾಜ್ ಮಾಡಿದರೆ ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ. ನಿರಂತರವಾದ ನೋವು ಇದ್ದರೆ ವೈದ್ಯರನ್ನು ಸಂಪರ್ಕಿಸಿ. ನಿಯಮಿತವಾಗಿ ಮಸಾಜ್ ಮಾಡಿದರೆ ಬೆನ್ನು ನೋವು ಕಡಿಮೆ ಆಗುವ ಸಾಧ್ಯತೆ ಹೆಚ್ಚಿರುತ್ತದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗೋಸ್ಕರ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.